ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈ ಒಂದು ವೀಕೆಂಡಲ್ಲಿ ಸೂಪರ್ ಸಂಡೇ ಕಿಚ್ಚ ಸುದೀಪ್ ಅವ್ರ ಜೊತೆ ಒಂದು ಎಪಿಸೋಡ್ ಆಗಬೇಕಾದಂಥ ಸಂದರ್ಭದಲ್ಲಿ ಗಿಲ್ಲಿಗೆ ಒಂದು ಟಾಸ್ಕನ್ನು ಕೊಡ್ತಾರೆ, ಅಥವಾ ಗಿಲ್ಲಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸುದೀಪ್ ಅವರು. ಆ ಒಂದು ಸಂದರ್ಭದಲ್ಲಿ ಗಿಲ್ಲಿ ಒಂದಿಷ್ಟು ಮನೆ ಮಂದಿಯ ಕಾಲು ಎಳೆಯುವಂಥ ಕೆಲಸವನ್ನು ಮಾಡ್ತಾನೆ. ಜೊತೆಗೆ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನಿಜಕ್ಕೂ ಇದನ್ನು ನೀವು ಒಪ್ಕೊಳ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿರ್ತಕ್ಕಂತಹ ವಿಚಾರ. ಹಾಗಾಗಿ ಹೆಚ್ಚು ನಾನು ಮಾತನಾಡಲ್ಲ. ಏನಾಯಿತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ಈ ಒಂದು ಸಂಡೇ ಎಪಿಸೋಡ್ ಕುರಿತಾಗಿ ಸುದೀಪ್ ಅವರು ಒಂದು ಪ್ರಶ್ನೆನ ಕೇಳ್ತಾರೆ. ಗಿಲ್ಲಿ, ನಾನು ನಿಮಗೆ ಒಂದು ಪುಸ್ತಕವನ್ನು ಬರೆಯೋದಕ್ಕೆ ಕೊಟ್ಟರೆ ನೀವು ಯಾರ ಬಗ್ಗೆ ಬರೀತೀರಿ, ಏನು ಬರೀತೀರಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಆಗ ಗಿಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಕೆಲವು ಜನರ ಹೆಸರನ್ನು ಗಮನಿಸೋದಾದರೆ ಈ ಒಂದು ಪ್ರೊಮೋದಲ್ಲಿ ಹೈಲೈಟ್ ಆಗಿರುವ ರೀತಿಯಲ್ಲಿ ಧ್ರುವಂತ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ, ರಘು ಅವ್ರನ್ನ, ಅದೇ ರೀತಿಯಾಗಿ ಈ ಒಂದು ಸೂರಾಜ್ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ. ಇಲ್ಲಿ ವಿಷಯ ಇಷ್ಟೇ, ಸೂರಾಜ್ ಅವರು ಆರಂಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಫೂಲ್ಗೆ ಬಿದ್ದು ಎದ್ದು ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಇದ್ದಾರೆ. ಆದರೆ ಅವರು ಬಿದ್ದಿರೋದು ಎದ್ದಿದ್ದೀನಿ ಅನ್ನೋ ಭ್ರಮೆಯಲ್ಲಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಅದು ಕಾಲೆಳೆಯುವಂಥದ್ದು. ಪುಸ್ತಕ ಅಂತಂದರೆ ಅದಕ್ಕೆ ಒಂದು ಅದರದ್ದೇ ಆದ ವ್ಯಾಲ್ಯೂ ಇರುತ್ತೆ. ಆ ಕುರಿತಾಗಿ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅದರ ಹೊರತುಪಡಿಸಿ ಈ ರೀತಿಯಾಗಿ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಹೊರಗಡೆಯ ಒಂದು ಪ್ರಶ್ನೆ ಆಗಿದೆ. ಅದೇ ರೀತಿಯಾಗಿ ರಘು ಅವರ ವಿಚಾರಕ್ಕೆ ಬಂದರೆ, ಪಾಪ ರಘು ಅವರು ಏನೋ ಒಂದು ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಒಂದು ಏನೋ ಮಾಡ್ತಾ ಇದ್ದಾರೆ. ಇನ್ನು ರಘು ಬಂದ ತಕ್ಷಣ ಲಾಂಗು ಮೊಚ್ಚು ಹಾಗೆ ಹೀಗೆ ಇರುತ್ತೆ ಅಂತ ಅನ್ಕೊಂಡ್ವಿ. ಆದರೆ ಆ ವ್ಯಕ್ತಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಬಹುಶಃ ಅವ್ರು ಅಡುಗೆ ಮಾಡಿಲ್ಲ ಅಂತಂದರೆ, ಚೆನ್ನಾಗಿ ಅಡುಗೆ ಮಾಡಿಕೊಟ್ಟಿಲ್ಲ ಅಂದರೆ ಗಿಲ್ಲಿ ಇಷ್ಟೊತ್ತಿಗೆ ಏನಾಗ್ತಾ ಇದ್ನೋ ಗೊತ್ತಿಲ್ಲ. ಇನ್ನು ಧ್ರುವಂತ್ ವಿಚಾರಕ್ಕೆ ಬರೋದಾದರೆ, ಧ್ರುವಂತ್ಗೂ ಕೂಡ ನಾಮಿನೇಷನ್ ಅಂತ ಬಂದಂಥ ಸಂದರ್ಭದಲ್ಲಿ ಸ್ಟ್ರಾಂಗ್ ಆಗಿ ಏನೋ ಆಗ್ಬಿಡ್ತಾರೆ. ಆದರೆ ನಾಮಿನೇಷನ್ ಮುಗಿದ ಮೇಲೆ ಅಥವಾ ವೀಕೆಂಡ್ ಮುಗಿದ ಮೇಲೆ ನಾಗವಲ್ಲಿ ಆಗಿ ಬದಲಾಗ್ತಾನೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಲ್ಲಿ ಒಂದಿಷ್ಟು ಯಾಕೋ ಇತ್ತೇನೋ ಅನಿಸ್ತಿತ್ತು ಪಾಯಿಂಟ್. ಅದನ್ನು ಹೊರತುಪಡಿಸಿ ಬೇರೆಯವರಿಗೆ ಕೊಟ್ಟಿರುವಂಥದ್ದು ಅಷ್ಟು ಸರಳವಾಗಿರಲಿಲ್ಲ, ಅಷ್ಟು ಸುಲಭವಾಗಿರಲಿಲ್ಲ ಅಂತ ಅನಿಸುತ್ತೆ. ಆಗ ಧ್ರುವಂತ್ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಇಲ್ಲಿ ಯಾರ್ದೋ ಒಬ್ಬರದ್ದು ಕಾಲು ಎಳಿಲಿಲ್ಲ ಅಂತಂದರೆ ಖಂಡಿತವಾಗಿ ಅವನು ಸರ್ವೈವ್ ಆಗೋದಕ್ಕಾಗಲ್ಲ. ಸರ್ವೈವ್ ಆಗೋದಕ್ಕೆ ಯಾರನ್ನೋ ಒಬ್ಬರನ್ನ ಕಾಲು ಎಳಿತಾನೆ ಇರ್ತಾನೆ, ಅದೇ ಅವನ ವೃತ್ತಿ ಅನ್ನೋ ರೀತಿ ಧ್ರುವಂತ್ ಹೇಳಿಬಿಡ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು, ಯಾರ ಹೇಳಿಕೆಗಳು ಸರಿ ಅನ್ನೋದು ನಾವೇ ಪ್ರಶ್ನೆ ಮಾಡ್ಕೋಬೇಕು. ಆ ಒಂದು ಪ್ರಶ್ನೆಗೆ ನಿಮ್ಮಲ್ಲಿ ಇರುವಂಥ ಆನ್ಸರ್ ಏನೆಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.